ನಮಸ್ಕಾರ. ಸ್ಯಾಮ್ಸಂಗ್ ಕಡೆಯಿಂದ ಬಜೆಟ್ 5G ಫೋನ್ ಸೆಗ್ಮೆಂಟಲ್ಲಿ ಒಂದು ಹೊಸ ಫೋನ್ ಬಂದಿದೆ. ಅದೇ ಗ್ಯಾಲಕ್ಸಿ F70e 5G. ತುಂಬಾ ಕಡಿಮೆ ಬೆಲೆಗೆ ಪ್ರೀಮಿಯಂ ಫೀಚರ್ಸ್ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ನಿಜವಾಗ್ಲೂ ಈ ಫೋನ್ ಅಷ್ಟು ಸ್ಪೆಷಲ್ ಆಗಿದ್ಯಾ? ಬನ್ನಿ ಒಂದೊಂದಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇ ವಿಷಯ ಮತ್ತು ಎಲ್ಲರಿಗೂ ಇಷ್ಟ ಆಗೋ ವಿಷಯ ಅಂದ್ರೆ ಬೆಲೆ. ಸ್ಯಾಮ್ಸಂಗ್ ಈ ಫೋನ್ಗೆ ಇಟ್ಟಿರೋ ಇಂಟ್ರೊಡಕ್ಟರಿ ಪ್ರೈಸ್ ಕೇವಲ 12,000 ರೂಪಾಯಿ. ಆದರೆ ಒಂದು ವಿಷಯ ನೆನಪಲ್ಲಿರಲಿ, ಇದು ಲಾಂಚ್ ಆಫರ್ ಮಾತ್ರ, ಸೊ ಈ ಬೆಲೆ ಜಾಸ್ತಿ ದಿನ ಇರಲ್ಲ. ಸರಿ, ಹಾಗಾದ್ರೆ ಈ ಬೆಲೆಗೆ ಈ ಫೋನ್ ವರ್ತ 12,000ಕ್ಕೆ ಏನೇನು ಸಿಗುತ್ತೆ? ಈ ಪ್ರಶ್ನೆಗೆ ಉತ್ತರ ಏನು ಅಂತ ಮುಂದೆ ನೋಡ್ತಾ ಹೋಗೋಣ. ಓಕೆ, ಈಗ ಫಸ್ಟ್ ಇಂಪ್ರೆಷನ್ ಬಗ್ಗೆ ಮಾತಾಡೋಣ. ಅಂದ್ರೆ ಫೋನಿನ ಡಿಸ್ಪ್ಲೇ ಮತ್ತೆ ಡಿಸೈನ್ ಹೇಗಿದೆ ಅಂತ. ಯಾಕಂದ್ರೆ ಒಂದು ಫೋನ್ ಕೈಗೆ ತಗೊಂಡಾಗ ಮೊದಲು ಗಮನ ಹೋಗೋದೇ ಇವೆರಗರ ಮೇಲೆ ಅಲ್ವಾ? ಡಿಸ್ಪ್ಲೇ ವಿಚಾರಕ್ಕೆ ಬಂದ್ರೆ ಇದರಲ್ಲಿ 6.7 ಇಂಚಿನ ದೊಡ್ಡ HD+ LCD ಸ್ಕ್ರೀನ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಅಸ್ಲಿ ಮ್ಯಾಟರ್ ಇರೋದು 120 ಹರ್ಟ್ಸ್ ಅಡ್ಯಾಪ್ಟಿವ್ ರಿಫ್ರೆಶ್ ರೇಟ್. ಇದರಿಂದ ಏನಾಗುತ್ತೆ ಅಂದ್ರೆ ಸ್ಕ್ರೋಲಿಂಗ್ ಇರಲಿ, ಗೇಮಿಂಗ್ ಇರಲಿ, ಎಲ್ಲಾನು ಸಖತ್ ಸ್ಮೂತ್ ಆಗಿರುತ್ತೆ, ಬೆಣ್ಣೆ ಥರ. ಅಷ್ಟೇ ಅಲ್ಲ, 800 ನಿಟ್ಸ್ ಬ್ರೈಟ್ನೆಸ್ ಕೂಡ ಇದೆ. ಅಂದ್ರೆ ಹೊರಗಡೆ ಸೂರ್ಯನ ಬೆಳಕಿನಲ್ಲೂ ಸ್ಕ್ರೀನ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಈಗ ಡಿಸೈನ್ ಹೇಗಿದೆ ಅಂತ ನೋಡೋಣ. ಫೋನಿನ ಹಿಂಭಾಗದಲ್ಲಿ ಒಂದು ಯುನೀಕ್ ಆದ ಲೆದರ್ ಲೈಕ್ ಫಿನಿಶ್ ಕೊಟ್ಟಿದ್ದಾರೆ. ಇದರಿಂದ ಗ್ರಿಪ್ ಸಖತ್ತಾಗಿ ಸಿಗುತ್ತೆ ಮತ್ತೆ ಬೆರಳುಗಳ ಗುರುತು ಅಂದ್ರೆ ಸ್ಮಜ್ಜಸ್ ಕೂಡ ಆಗಲ್ಲ. ಫೋನ್ ತೂಕ ಸುಮಾರು 200 ಗ್ರಾಮ್, ಜೊತೆಗೆ IP54 ಸ್ಪ್ಲಾಶ್ ರೆಸಿಸ್ಟೆನ್ಸ್ ಕೂಡ ಇದೆ. ಅಂದ್ರೆ ಸಣ್ಣದಾಗಿ ನೀರು ಸಿಡಿದ್ರೆ ಏನೂ ಆಗಲ್ಲ ಅಂತ. ಸರಿ, ಡಿಸೈನ್ ಆಯ್ತು. ಈಗ ಫೋನಿನ ಪರ್ಫಾರ್ಮೆನ್ಸ್ ಕಡೆಗೆ ಹೋಗೋಣ. ಅಂದ್ರೆ ಇದರ ಹಾರ್ಡ್ವೇರ್ ಈ ಬೆಲೆಗೆ ಎಷ್ಟು ಪವರ್ಫುಲ್ ಆಗಿದೆ ಅಂತ ನೋಡೋಣ. ಈ ಫೋನಿನೊಳಗಿರೋದು ಮೀಡಿಯಾಟೆಕ್ ಡೈಮೆನ್ಸಿಟಿ 6300 ಪ್ರೊಸೆಸರ್. ಇದೊಂದು ಎಂಟ್ರಿ ಲೆವೆಲ್ 5G ಚಿಪ್ಸೆಟ್. ಅಂದ್ರೆ ಈ ಪ್ರೈಸ್ ರೇಂಜ್ಗೆ ಇದು ತುಂಬಾನೇ ಕೇಪಬಲ್ ಆಗಿದೆ. ನಮ್ಮ ಡೈಲಿ ಟಾಸ್ಕ್ಗಳಿಗೆ, ಸ್ವಲ್ಪ ಗೇಮಿಂಗ್ ಎಲ್ಲ ಆರಾಮಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡುತ್ತೆ. ಪರ್ಫಾರ್ಮೆನ್ಸ್ ನಂಬರ್ಸ್ ಬಗ್ಗೆ ಮಾತಾಡೋದಾದ್ರೆ AnTuTu ಬೆಂಚ್ಮಾರ್ಕ್ನಲ್ಲಿ ಈ ಫೋನ್ ಸುಮಾರು 5 ಲಕ್ಷ ಸ್ಕೋರ್ ಮಾಡಿದೆ. ಕೇಳೋದಕ್ಕೆ ಸಿಂಪಲ್ ಅನ್ಸ್ಬೋದು, ಆದರೆ ಈ ಬೆಲೆಗೆ ಇದು ನಿಜವಾಗ್ಲೂ ಒಂದು ಸಖತ್ ಸ್ಕೋರ್. ಅಂದ್ರೆ ಪರ್ಫಾರ್ಮೆನ್ಸ್ ಸ್ಮೂತ್ ಆಗಿರುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಇನ್ನು ಗೀಕ್ ಬೆಂಚ್ ಸ್ಕೋರ್ಸ್ ಬಗ್ಗೆ ನೋಡಿದ್ರೆ ಸದ್ಯಕ್ಕೆ ಆ ನಂಬರ್ಸ್ ಇನ್ನೂ ಬಂದಿಲ್ಲ. ಆದರೆ AnTuTu ಸ್ಕೋರ್ ನೋಡಿದ್ರೆ ಸಾಕು, ಡೇ ಟು ಡೇ ಯೂಸೇಜ್ನಲ್ಲಿ ಪರ್ಫಾರ್ಮೆನ್ಸ್ ಸ್ಟೇಬಲ್ ಆಗಿರುತ್ತೆ ಅಂತ ಖಂಡಿತ ಅಂದಾಜು ಮಾಡ್ಬೋದು. ಸರಿ, ಈಗ ಬರೋಣ ಕ್ಯಾಮ್ರಾ ಕಡೆಗೆ. ಯಾಕಂದ್ರೆ ಇತ್ತೀಚೆಗೆ ಫೋನ್ ತಗೋಬೇಕಾದ್ರೆ ಎಲ್ರೂ ಮೊದಲು ನೋಡೋದೇ ಕ್ಯಾಮ್ರಾ ಹೇಗಿದೆ ಅಂತ ಅಲ್ವಾ? ಕ್ಯಾಮ್ರಾ ಹಾರ್ಡ್ವೇರ್ ಹೇಗಿದೆ ಅಂದ್ರೆ ಹಿಂದೆ 50 ಮೆಗಾಪಿಕ್ಸೆಲ್ನ ಮೇನ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಇದರ ಅಪರ್ಚರ್ f/1.8. ಇದರ ಜೊತೆಗೆ ಪೋರ್ಟ್ರೇಟ್ ಶಾಟ್ಸ್ಗೆ ಅಂತ ಒಂದು 2 ಮೆಗಾಪಿಕ್ಸೆಲ್ ಡೆಪ್ತ್ ಸೆನ್ಸರ್ ಕೂಡ ಇದೆ. ಡೇ ಲೈಟಲ್ಲಿ ಅಂದ್ರೆ ಒಳ್ಳೆ ಬೆಳಕಿನಲ್ಲಿ ಮೇನ್ ಕ್ಯಾಮ್ರಾದಿಂದ ತೆಗೆದ ಫೋಟೋಗಳು ತುಂಬಾ ಡೀಟೇಲ್ಡ್ ಆಗಿ ಒಳ್ಳೆ ಕಲರ್ಸ್ ಜೊತೆ ಚೆನ್ನಾಗಿ ಬರುತ್ತೆ. ಇನ್ನು ಸೆಲ್ಫಿಗೆ ಅಂತ ಮುಂದೆ 8 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಇದೆ. ಅದರ ಕ್ಲಾರಿಟಿ ಕೂಡ ಚೆನ್ನಾಗಿದೆ. ವಿಡಿಯೋ ರೆಕಾರ್ಡಿಂಗ್ ಬಗ್ಗೆ ಹೇಳೋದಾದ್ರೆ ಫ್ರಂಟ್ ಮತ್ತೆ ಬ್ಯಾಕ್ ಎರಡೂ ಕ್ಯಾಮ್ರಾಗಳಿಂದ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡ್ಬೋದು. ಅಂದ್ರೆ 1080p ರೆಸಲ್ಯೂಷನ್ನಲ್ಲಿ 30 FPS. ಈ ಪ್ರೈಸ್ ಪಾಯಿಂಟ್ಗೆ ಇದು ಒಂದು ಡೀಸೆಂಟ್ ವಿಡಿಯೋ ಕೇಪಬಿಲಿಟಿ ಅಂತಾನೆ ಹೇಳ್ಬೋದು. ಇಲ್ಲಿವರೆಗೂ ನೋಡಿದ್ದು ಒಂದ್ ಕಡೆ ಆದ್ರೆ ಈಗ ನಾವು ಮಾತಾಡೋಕೋಗ್ತಿರೋ ಫೀಚರ್ಸ್ ಇದೆಯಲ್ಲ, ಅವೇ ಈ ಫೋನ್ಗೆ ನಿಜವಾದ ಗೇಮ್ ಚೇಂಜರ್. ಈ ಫೋನನ್ನ ಬೇರೆ ಎಲ್ಲಾ ಫೋನ್ಗಳಿಗಿಂತ ಡಿಫ್ರೆಂಟ್ ಆಗಿ ನಿಲ್ಸೋದೇ ಈ ಫೀಚರ್ಸ್. ಮೊದಲೇ ಸ್ಪೆಷಲ್ ಫೀಚರ್ ಇದರ ಬ್ಯಾಟ್ರಿ. ಬರೋಬ್ಬರಿ 6000 mAh. ಈ ಸೆಗ್ಮೆಂಟಲ್ಲಿ ಇಷ್ಟು ದೊಡ್ಡ ಬ್ಯಾಟ್ರಿ ಸಿಗೋದು ಅಪರೂಪ. ಸಿಂಪಲ್ ಆಗಿ ಹೇಳೋದಾದ್ರೆ ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ 25 ಗಂಟೆಗಿಂತ ಹೆಚ್ಚು ಹೊತ್ತು ವಿಡಿಯೋ ನೋಡ್ತಾ ಇರ್ಬೋದು. ಸೊ ಯಾರಿಗೆಲ್ಲ ಲಾಂಗ್ ಬ್ಯಾಟ್ರಿ ಲೈಫ್ ಬೇಕೋ ಅವರಿಗಿದು ಸಖತ್ ಪ್ಲಸ್ ಪಾಯಿಂಟ್. ಇಷ್ಟು ದೊಡ್ಡ ಬ್ಯಾಟ್ರಿ ಇದೆ ಸರಿ, ಅದನ್ನ ಫಾಸ್ಟಾಗಿ ಚಾರ್ಜ್ ಮಾಡೋಕೆ 25 ವಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಆದರೆ ಇಲ್ಲೊಂದು ಚಿಟ್ಟು ಎಷ್ಟಿದೆ, ಬಾಕ್ಸ್ ಒಳಗೆ ಚಾರ್ಜರ್ ಬರೋದಿಲ್ಲ, ಅದನ್ನ ಸಪರೇಟ್ ಆಗಿ ತಗೋಬೇಕಾಗತ್ತೆ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಈಗ ನೋಡಿ, ಇದು ಬಹುಶಃ ಈ ಫೋನಿನ ಅತಿ ದೊಡ್ಡ ಹೈಲೈಟ್. ನಂಬೋಕೆ ಕಷ್ಟ ಆಗ್ಬೋದು, ಆದರೆ ಸ್ಯಾಮ್ಸಂಗ್ ಈ ಫೋನ್ಗೆ ಪೂರ್ತಿ 6 ವರ್ಷಗಳ OS ಮತ್ತೆ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಿದೆ. ಈ ಬಜೆಟ್ ರೇಂಜ್ನಲ್ಲಿ ಈ ಥರದ ಸಪೋರ್ಟ್ ಯಾರೂ ಕೊಡಲ್ಲ. ಅಂದ್ರೆ ಈ ಫೋನ್ ತುಂಬಾ ವರ್ಷಗಳ ಕಾಲ ಸೇಫ್ ಆಗಿ ಅಪ್ ಟು ಡೇಟ್ ಆಗಿ ಇರುತ್ತೆ. ಇಷ್ಟೇ ಅಲ್ಲ, ದುಬಾರಿ ಫೋನ್ಗಳಲ್ಲಿ ಸಿಗೋ ಒಂದಷ್ಟು ಪ್ರೀಮಿಯಂ ಫೀಚರ್ಸ್ ಕೂಡ ಇದರಲ್ಲಿದೆ. ಉದಾಹರಣೆಗೆ ಸ್ಯಾಮ್ಸಂಗ್ನ ನಾಕ್ಸ್ ಸೆಕ್ಯೂರಿಟಿ, UPI ಪೇಮೆಂಟ್ಸ್ ಮಾಡೋಕೆ ಸ್ಯಾಮ್ಸಂಗ್ ವಾಲೆಟ್, ಗದ್ದಲದಲ್ಲಿ ಮಾತಾಡಬೇಕಾದರೆ ಕ್ಲಿಯರ್ ವಾಯ್ಸ್ಗಾಗಿ ವಾಯ್ಸ್ ಫೋಕಸ್, ಮತ್ತೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್, ಹೀಗೆ ಲಿಸ್ಟ್ ದೊಡ್ಡದಿದೆ. ಸರಿ, ಈಗ ಎಲ್ಲವನ್ನೂ ನೋಡಿದ್ಮೇಲೆ ಕೊನೆಗೆ ಒಂದು ತೀರ್ಮಾನಕ್ಕೆ ಬರೋಣ, ಈ ಫೋನ್ ಹೇಗಿದೆ ಅಂತ. ಸೊ ಒಟ್ಟಾರೆಯಾಗಿ ನೋಡಿದ್ರೆ ಈ ಫೋನಿನ ಪ್ಲಸ್ ಪಾಯಿಂಟ್ಸ್ ಏನು? ಮೊದಲನೇದು 6000 mAhನ ದೊಡ್ಡ ಬ್ಯಾಟ್ರಿ. ಎರಡನೇದು 6 ವರ್ಷಗಳ ಸಾಫ್ಟ್ವೇರ್ ಸಪೋರ್ಟ್, ಇದು ಅನ್ಬಿಲೀವಬಲ್. ಮೂರನೇದು
ಬೆಲೆಗೆ ತಕ್ಕಂತೆ ಒಳ್ಳೆ ಪರ್ಫಾರ್ಮೆನ್ಸ್. ಇನ್ನು ಮೈನಸ್ ಪಾಯಿಂಟ್ಸ್ ಬಗ್ಗೆ ಹೇಳೋದಾದ್ರೆ ಸ್ಕ್ರೀನ್ ರೆಸಲ್ಯೂಷನ್ ಬರೀ HD+ ಇದೆ, ಬಾಕ್ಸ್ನಲ್ಲಿ ಚಾರ್ಜರ್ ಕೊಡಲ್ಲ, ಹಾಗೆ ಇದರಲ್ಲಿರೋದು ಸಿಂಗಲ್ ಅಂದ್ರೆ ಮೋನೋ ಸ್ಪೀಕರ್ ಮಾತ್ರ. ಕೊನೆಯದಾಗಿ 12,000 ರೂಪಾಯಿ ಬೆಲೆಗೆ ಇಷ್ಟೆಲ್ಲ ಫೀಚರ್ಸ್, ಅದರಲ್ಲೂ ಮುಖ್ಯವಾಗಿ ದೊಡ್ಡ ಬ್ಯಾಟ್ರಿ ಮತ್ತೆ 6 ವರ್ಷದ ಅಪ್ಡೇಟ್ಸ್, ಇದೆಲ್ಲವನ್ನು ನೋಡಿದಾಗ ಒಂದೇ ಪ್ರಶ್ನೆ ಬರೋದು, ಈ ಬಜೆಟ್ ಸೆಗ್ಮೆಂಟಲ್ಲಿ ಸದ್ಯಕ್ಕೆ ಇದನ್ನ ಬೀಟ್ ಮಾಡೋಕೆ ಬೇರೆ ಫೋನ್ ಇದೆಯಾ? ಬಹುಶಃ ಈ ಪ್ರಶ್ನೆಯೇ ಈ ಫೋನ್ ಮಾರ್ಕೆಟಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಹೇಳುತ್ತೆ.